ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಯಾವುದೇ ಹಿಂದೂ ದೇವಸ್ಥಾನಕ್ಕೆ ಹೋದರೆ ದೇವರ ಗರ್ಭಗುಡಿಯಲ್ಲಿ ದೇವರ ಮೇಲಿರುವ ಪ್ರಭಾವಳಿಯಲ್ಲಿ ವಿಚಿತ್ರವಾದ ರಾಕ್ಷಸ ಮುಖವೊಂದನ್ನು ನಾವು ಕಾಣಬಹುದು. ಕೋರೆ, ದವಡೆ ಹಾಗೂ ನಾಲಿಗೆಯನ್ನ ಮುಂದಕ್ಕೆ ಚಾಚಿದ ಈ ಭಯಂಕರ ದೈತ್ಯ ಮುಖ ಅದು ಕೇವಲ ಗರ್ಭಗುಡಿಗಳಲ್ಲಿ ಮಾತ್ರವಲ್ಲದೆ ಕೆಲವು ಪ್ರಾಚೀನ ದೇವಾಲಯಗಳ ವಾಸ್ತು ಹಾಗೂ ಶಿಲ್ಪಶಾಸ್ತ್ರದ ಭಾಗವಾಗಿ ಗೋಪುರಗಳಲ್ಲಿ ಈ ರಾಕ್ಷಸ ಮುಖವನ್ನ ಅಲಂಕಾರಿಕವಾಗಿ ನಿರ್ಮಿಸಿರುವುದನ್ನ ನಾವು ನೋಡಬಹುದು. ಈ ರಾಕ್ಷಸನ ಮುಖವನ್ನ ಸಂಸ್ಕೃತ ಭಾಷೆಯಲ್ಲಿ ಕೀರ್ತಿ ಮುಖ ಎಂಬ ಅದ್ಭುತ ಹೆಸರಿನಿಂದ ಕರೆಯಲಾಗುತ್ತದೆ. ವೀಕ್ಷಕರೇ, ಇಂತಹ ವಿಚಿತ್ರವಾದ ಮುಖದ ಹಿಂದೆ ಬಹುದೊಡ್ಡ ಪುರಾಣ ಕಥೆ ಇದೆ. ಹೀಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದ ಅತ್ಯದ್ಭುತವಾದ ಪಾಠವಿದೆ. ರಾಕ್ಷಸನೊಬ್ಬನ ಮುಖ ದೇಗುಲಗಳ ಗೋಪುರ ಹಾಗೂ ಗರ್ಭಗುಡಿಯ ಪ್ರಭಾವಳಿಯಲ್ಲಿ ಸ್ಥಾನ ಪಡೆದಿದ್ದರ ಹಿಂದೆ ಒಂದು ಕುತೂಹಲಕಾರಿ ಕಥೆಯೂ ಇದೆ. ಈ ಕಥೆಯ ಸಂಪೂರ್ಣ ಮಾಹಿತಿ ತಿಳಿಯಬೇಕಾದರೆ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನ ಮುಂದುವರಿಸೋಣ. ವೀಕ್ಷಕರೇ, ಶಿವಪುರಾಣದಲ್ಲಿ ಕಂಡುಬರುವ ಈ ಕಥೆಯ ಪ್ರಕಾರ ಅಸುರರ ರಾಜ ಜಲಂಧರನ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈತ ರಾಕ್ಷಸರ ಗುರು ಶುಕ್ರಾಚಾರ್ಯರ ಪರಮ ಶಿಷ್ಯನಾಗಿದ್ದು ಸ್ವತಃ ಪಾರ್ವತಿ ದೇವಿಯನ್ನೇ ಮೋಹಿಸಲು ಮುಂದಾಗಿದ್ದ. ಅದೊಂದು ದಿನ ಮಹಾ ಹಠಮಾರಿಯಾಗಿದ್ದ ಈ ಅಸುರ ಜಲಂಧರ ಶಿವನ ತಲೆಯ ಮೇಲೆ ಸದಾ ತಂಪು ಸೂಸುತ್ತಿದ್ದ ಚಂದ್ರನ ಮೇಲೆ ಕಣ್ಣು ಹಾಕುತ್ತಾನೆ. ಪರಶಿವನ ಆಭರಣವೇ ಆಗಿರುವ ಆ ಚಂದ್ರಮನನ್ನ ಶಿವನ ತಲೆಯಿಂದ ಕಿತ್ತು ತರುವಂತೆ ತನ್ನ ಪರಮ ಸ್ನೇಹಿತನಾಗಿದ್ದ ರಾಹುವಿಗೆ ಆದೇಶಿಸುತ್ತಾನೆ. ಅವನ ಆಜ್ಞೆಯಂತೆ ರಾಹು ಚಂದ್ರನನ್ನು ತರಲು ಕೈಲಾಸಕ್ಕೆ ಹೊರಡುತ್ತಾನೆ. ಅದೇ ಚಂದ್ರನ ಬೆಳಕಿನಲ್ಲಿ ಧ್ಯಾನಸ್ಥನಾಗಿದ್ದ ಶಿವನನ್ನ ನೋಡುತ್ತಾನೆ. ಶಿವನ ತಲೆಯ ಮೇಲಿರುವ ಚಂದ್ರನನ್ನ ಕಿತ್ತುಕೊಳ್ಳುವ ಅವಸರದಲ್ಲಿ ಅವನ ಧ್ಯಾನಕ್ಕೆ ಭಂಗವನ್ನುಂಟು ಮಾಡುತ್ತಾನೆ. ತನ್ನ ತಪೋಭಂಗಗೊಳಿಸಿದ ರಾಹುವಿನ ಕುಚೇಷ್ಟೆಗಳಿಂದ ಕುಪಿತನಾದ ಮಹಾಶಿವ ಏನನ್ನು ಯೋಚಿಸದೆ ಕ್ಷಣಾರ್ಧದಲ್ಲಿ ತನ್ನ ಮೂರನೇ ಕಣ್ಣಿನಿಂದ ಅಗ್ನಿ ಜ್ವಾಲೆಗಳನ್ನು ಸ್ಫೋಟಿಸಿಬಿಡುತ್ತಾನೆ. ಪರಮಶಿವ ಸ್ಫೋಟಿಸಿದ ಆ ಅಗ್ನಿ ಜ್ವಾಲೆಯಿಂದ ಸಿಂಹಮುಖಿ ಎಂಬ ಭಯಾನಕ ರಕ್ಕಸನೊಬ್ಬ ಹುಟ್ಟಿಕೊಳ್ಳುತ್ತಾನೆ. ಆಗ ಶಿವ ತನ್ನ ತಪಸ್ಸಿಗೆ ಭಂಗ ತಂದ ರಾಹುವನ್ನು ನುಂಗಿ ಹಾಕುವಂತೆ ಆ ಸಿಂಹಮುಖಿ ರಕ್ಕಸನಿಗೆ ಆದೇಶಿಸುತ್ತಾನೆ. ಇದರಿಂದ ನಡುಗಿ ಹೋದ ರಾಹು ತನ್ನಿಂದಾದ ಆ ಅಪಚಾರವನ್ನ ಕ್ಷಮಿಸುವಂತೆ ಶಿವನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಶಿವನಿಂದ ಸೃಷ್ಟಿಯಾದ ಆ ಸಿಂಹಮುಖಿ ರಕ್ಕಸನಿಂದಲೂ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ. ನಂತರ ರಾಹುವಿನ ಕ್ಷಮೆಯಾಚನೆಯಿಂದ ಶಾಂತನಾದ ಶಿವ ರಾಹುವನ್ನು ಬಿಟ್ಟು ಬಿಡುವಂತೆ ಸಿಂಹಮುಖಿಗೆ ಹೇಳುತ್ತಾನೆ. ಆದರೆ ಆ ಹೊತ್ತಿಗಾಗಲೇ ಭಯಾನಕ ಹಸಿವಿನಿಂದ ಕುಗ್ಗಿ ಹೋಗಿದ್ದ ಆ ಸಿಂಹಮುಖಿ ಈ ರೀತಿ ಹೇಳುತ್ತದೆ: ನನ್ನ ಈ ಭಯಾನಕ ಹಸಿವನ್ನು ನೀಗಿಸಿದರೆ ಮಾತ್ರ ರಾಹುವನ್ನು ಬಿಟ್ಟು ಬಿಡುವುದಾಗಿ ಹೇಳುತ್ತಾನೆ. ಆಗ ಪರಶಿವ ಅದಕ್ಕೆ ಪರಿಹಾರವಾಗಿ ನಿನ್ನನ್ನು ನೀನೇ ತಿಂದು ಹಸಿವನ್ನು ನೀಗಿಸಿಕೊ ಎನ್ನುತ್ತಾನೆ. ಶಿವನ ಆಜ್ಞೆಯಂತೆ ಆ ಸಿಂಹಮುಖಿ ಕಾಲಿನ ಭಾಗದಿಂದ ತನ್ನನ್ನು ತಾನೇ ತಿನ್ನಲು ಆರಂಭಿಸುತ್ತಾನೆ. ಮೊದಲು ಕಾಲು, ಆನಂತರ ಹೊಟ್ಟೆ, ಎದೆಯ ಭಾಗ, ಹೀಗೆ ಒಂದೊಂದಾಗಿ ತನ್ನೆಲ್ಲ ದೇಹದ ಭಾಗಗಳನ್ನು ತಾನೇ ತಿಂದು ಹಾಕುತ್ತಾನೆ. ಕೊನೆಗೆ ಉಳಿದಿದ್ದ ತನ್ನೆರಡು ಕೈಗಳನ್ನ ತಿನ್ನಲು ಮುಂದಾಗುವಷ್ಟರಲ್ಲಿ ಪರಶಿವ ಆ ರಕ್ಕಸನಿಗೆ ತಿನ್ನುವುದನ್ನ ನಿಲ್ಲಿಸುವಂತೆ ಸೂಚಿಸುತ್ತಾನೆ. ಕೊನೆಗೆ ತಿನ್ನದೇ ಉಳಿದಿದ್ದು ಸಿಂಹಮುಖ ರಕ್ಕಸನ ಮುಖ ಮಾತ್ರ. ಹೀಗಾಗಿ ಆ ಸಿಂಹಮುಖಿ ಮುಖಕ್ಕೆ ಪರಮಶಿವ ಕೀರ್ತಿ ಮುಖ ಅನ್ನೋ ಬಿರುದನ್ನ ನೀಡುತ್ತಾನೆ. ತನ್ನನ್ನು ತಾನೇ ಇಲ್ಲವಾಗಿಸಿಕೊಂಡಿದ್ದಕ್ಕೆ ಈ ರಕ್ಕಸನ ಮುಖ ದೇಗುಲಗಳಲ್ಲಿ ಕೀರ್ತಿಮುಖಿಯಾಗಿ ವಿರಾಜಿಸಲಿ ಎಂದು ಆಶೀರ್ವದಿಸುತ್ತಾನೆ ಮಹಾಶಿವ. ಇದು ಶಿವಪುರಾಣದಲ್ಲಿ ವರ್ಣಿಸಲ್ಪಟ್ಟಿರುವ ಕೀರ್ತಿಮುಖದ ಕತೆ. ವೀಕ್ಷಕರೇ, ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ, ಮನುಷ್ಯನ ಆತ್ಮೋನ್ನತಿ ಆಗಬೇಕಾದರೆ ಮೊದಲು ನಮ್ಮೊಳಗಿರುವ ಅಹಂ ಇಲ್ಲವಾಗಿಸಿಕೊಳ್ಳಬೇಕು. ತನ್ನ ದೇಹವನ್ನೇ ತಿಂದು ಮುಗಿಸಿದ ಆ ರಕ್ಕಸನಂತೆ ನಮ್ಮೊಳಗಿರುವ ಅಹಂ ನೀಗಿಸಿಕೊಳ್ಳಬೇಕು. ಆಗ ಮಾತ್ರವೇ ಆತ್ಮೋನ್ನತಿ ಸಾಧ್ಯವೆಂಬುದು ಈ ಕೀರ್ತಿ ಮುಖದ ಹಿಂದಿರುವ ಪರಮ ರಹಸ್ಯ ಮತ್ತು ಸಂದೇಶ. ಈ ಅದ್ಭುತ ಜೀವನ ಸಂದೇಶವನ್ನ ಜನಸಾಮಾನ್ಯರಿಗೆ ತಲುಪಿಸುವುದೇ ನಮ್ಮ ಗುರು ಹಿರಿಯರ ಉದ್ದೇಶವಾಗಿತ್ತು. ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ದೇವರ ಗರ್ಭಗುಡಿಯಲ್ಲಿರುವ ಕೀರ್ತಿಮುಖ ರಕ್ಕಸನ
ಅತ್ಯದ್ಭುತವಾದ ಜೀವನ ಸಂದೇಶ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.